ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಹೊರಡಿಸಿದ್ದಾರೆ. ಈಗ ಈ ಒಂದು ವಿಡಿಯೋದಲ್ಲಿ ಇತಿಹಾಸದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಕುರಿತು ಇಲ್ಲಿ ನೋಡ್ತಾ ಹೋಗೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1 2024 ಮತ್ತು 25ನೇ ಸಾಲಿನದು. ವಿಷಯ ಭಾರತದ ಇತಿಹಾಸ. 21 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ನಂತರ ಮುಂದಿನ ವಿಡಿಯೋಗಳಲ್ಲಿ ನಾನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರವನ್ನು ಕೊಡ್ತೇನೆ. ಮೊದಲನೆಯದಾಗಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಒಂದನ್ನು ಯಾವುದು ಸರಿ ಇದೆಯೋ ಅದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗುತ್ತೆ. ನಿಮಗೆ ಒಂದೊಂದನ್ನು ಉತ್ತರಿಸಿದ್ರೆ ಒಂದೊಂದು ಅಂಕ ಇರುತ್ತೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಎ ಪ್ರತಿಪಾದನೆ ಏನಿದೆ ಅಂದರೆ ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಹಾಗೆ ಕಾರಣ ಬಿನಲ್ಲಿ ಇದು ಆರ್ಯರೇ ನೆಲೆಯಾಗಿದ್ದರಿಂದ ಆರ್ಯವರ್ತ ಎಂದು ಕರೆಯಲ್ಪಟ್ಟಿತು ಅಂತ ಕೊಟ್ಟಿದ್ದಾರೆ. ಈ 2 ಪ್ರತಿಪಾದನೆಗಳನ್ನು ಕೊಟ್ಟಿದ್ದಾರೆ. ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣವನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ನೀವು ಯಾವುದಕ್ಕೆ ಸರಿ ಹೊಂದುತ್ತೋ ಅದನ್ನು ಬರೀಬೇಕಾಗುತ್ತೆ. ಎನಲ್ಲಿ ಇರುವಂಥದ್ದು ಎ ಸರಿಯಾಗಿದೆ, ಬಿ ತಪ್ಪಾಗಿದೆ, ಬಿ ನಲ್ಲಿರುವಂಥದ್ದು ಎ ತಪ್ಪಾಗಿದೆ ಮತ್ತು ಬಿ ಸರಿಯಾಗಿದೆ ಅನ್ನುವಂಥದ್ದು. ಸಿ ನಲ್ಲಿ ನೋಡೋದಾದರೆ ಎ ಮತ್ತು ಬಿಗಳೆರಡೂ ಸರಿಯಾಗಿವೆ ಮತ್ತು ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಎ ಮತ್ತು ಬಿಗಳೆರಡೂ ಸರಿಯಾಗಿವೆ, ಆದರೆ ಬಿ ಯು ಎನ ಸರಿಯಾದ ವಿವರಣೆಯಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಎ ಮತ್ತು ಬಿಗಳೆರಡೂ ಸರಿಯಾಗಿವೆ ಮತ್ತು ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ. ಅಂದರೆ ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಅದಕ್ಕೆ ಸರಿಯಾದಂತಹ ಒಂದು ಹೇಳಿಕೆ ಅದೇ ರೀತಿಯಲ್ಲಿ ಕಾರಣ ಏನು ಅಂದರೆ ಇದು ಆರ್ಯರ ನೆಲೆಯಾಗಿದ್ದರಿಂದಲೇ ಆರ್ಯವರ್ತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹೀಗಾಗಿ ಸಿ ಸರಿಯಾದಂತಹ ಉತ್ತರ ಆಗಿದೆ. ಹಾಗೆ ಮುಂದಿನದು, ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಆತ ಭೇಟಿ ನೀಡಿದ್ದ ಅಂದರೆ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಹಾಗೆ ಮುಂದಿನದು, ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡುಬರುವುದಿಲ್ಲ ಅನ್ನುವಂತಹದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಜಾಮಾ ಮಸೀದಿ. ಹಾಗೆ 4ನೇದು, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಸವೇಶ್ವರರು. ಹಾಗೆ ಮುಂದಿನದು, ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದಂತಹವರು ಯಾರು ಅಂದರೆ ಶಾಂತ ಕವಿಗಳು. ಹಾಗೆ ಮುಂದಿನದು, ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ಉತ್ತರವನ್ನು ಬರಿಬೇಕಾಗುತ್ತೆ. ಇಲ್ಲಿಯೂ ಕೂಡ ಅಷ್ಟೇ 5 ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. 5 ಬಿಟ್ಟ ಸ್ಥಳಗಳಿಗೆ ಸರಿಯಾದಂತಹ ಉತ್ತರಗಳನ್ನು ನೀವು ಬರೆದ್ರೆ 5 ಅಂಕಗಳು ಲಭಿಸುತ್ತೆ. ಪ್ರಶ್ನೆ 6, ಅಷ್ಟಾಂಗ ಯೋಗ ಕೃತಿಯನ್ನು ಬರೆದಂತಹವರು ಯಾರು ಅಂತ ಇದೆ. ಅಷ್ಟಾಂಗ ಕೃತಿಯನ್ನು ಬರೆದಂತಹವರು ಪತಂಜಲಿಯವರು. ಹಾಗೆ ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ. ಯಾರ ಪ್ರಮುಖ ಲಕ್ಷಣವಾಗಿದೆ ಅದು ಅಂತ ಅಂದರೆ ಚೋಳರ ಪ್ರಮುಖ ಲಕ್ಷಣವಾಗಿದೆ. ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ. ಯಾರಿಗೆ? ಪಂಪ ಅವರಿಗೆ. ಹಾಗೆ 9ನೇದು, ವೇದಾಂತ ಕಾಲೇಜನ್ನು ಸ್ಥಾಪಿಸಿದಂತಹವರು ಯಾರು ಅಂತ ಇದೆ. ವೇದಾಂತ ಕಾಲೇಜನ್ನು ಸ್ಥಾಪಿಸಿದಂತಹವರು ರಾಜಾರಾಮ್ ಮೋಹನ್ ರಾಯರು. ಹಾಗೆ 10ನೆಯ ಪ್ರಶ್ನೆ, ಡ್ಯಾಶರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ. ಯಾರನ್ನು ಕರೆಯಲಾಗುತ್ತೆ ಅಂದರೆ ವಿವೇಕಾನಂದರನ್ನು ಕರೆಯಲಾಗುತ್ತೆ. ಮುಂದಿನ ಮೇನು 3rd ಮೇನ್ನಲ್ಲಿ ಕೆಳಗಿನವುಗಳನ್ನು ಇಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗೌತಮ ಬುದ್ಧ ಅನ್ನುವಂಥದ್ದನ್ನ ಅಷ್ಟಾಂಗ ಮಾರ್ಗವನ್ನು ಅವರು ಪ್ರತಿಪಾದಿಸಿದರು. ಹಾಗೆ ಅಶೋಕ ಧರ್ಮ ವಿಜಯವನ್ನು ಕೈಗೊಂಡ. ಹಾಗೆ ಅಕ್ಬರ್ ಗೊಂಡಾವನ ಆಕ್ರಮಣವನ್ನು ಮಾಡ್ತಾನೆ. ಹಾಗೆ ಅನ್ವರುದ್ದೀನ್ ಅನ್ನುವಂತಹದ್ದು ಅಡಿಯಾರ್ ಕದನ. ಹಾಗೆ ಲಾಲಾ ಲಜಪತ್ ರಾಯ್ ಅನ್ನುವಂಥದ್ದು ತೀವ್ರಗಾಮಿಯ ಒಂದು
ನಾಯಕನಾಗಿರ್ತಾನೆ. ಇದರಲ್ಲಿ ಹೆಚ್ಚಿನ ಉತ್ತರ ಅಂದರೆ ಮಂದಗಾಮಿ ಅನ್ನುವಂಥ ಒಂದು ನಾಯಕ. ಇದು ಯಾವುದಕ್ಕೂ ಸರಿಯಾದಂತಹ ಹೊಂದಾಣಿಕೆ ಇರೋದಿಲ್ಲ. ಹಾಗೆ ಮುಂದಿನದು, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ 5 ಪ್ರಶ್ನೆಗಳಿಗೆ ಕೊಟ್ಟಿದ್ದಾರೆ. 5 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದರೆ ಒಂದೊಂದಕ್ಕೆ ಒಂದೊಂದು ಅಂಕ, ಒಟ್ಟಾರೆ 5 ಅಂಕ ಇರುತ್ತೆ. ಹಾಗೆ ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ? ಇಂಡಿಯಾ ಅನ್ನುವಂತಹ ಒಂದು ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಮುಂದಿನ 13ನೆಯ ಪ್ರಶ್ನೆ, ಮಹೇಂಜೋದಾರ ಪದದ ಅರ್ಥವೇನು ಅಂತ ಇದೆ. ಮಹೇಂಜೋದಾರ ಪದದ ಅರ್ಥ ಸಿಂಧಿ ಭಾಷೆಯಲ್ಲಿ ಮಹೇಂಜೋದಾರ ಎಂದರೆ ಸತ್ತವರ ದಿಬ್ಬ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ. ಹಾಗೆ ಕ್ಷೇತ್ರ ಎಂದರೇನು ಅಂತ ಕೇಳಿದರೆ, ಕ್ಷೇತ್ರ ಅಂದರೆ ಆರ್ಯರು ಕೃಷಿ ಮಾಡಿದಂತಹ ಭೂಮಿಯನ್ನು ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಮುಂದಿನದು, ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದಂತಹವರು ಯಾರು ಅಂತ ಇದೆ. ವೇದಗಳಿಗೆ ಹಿಂತಿರುಗಿ ಅಂತ ಕರೆ ನೀಡಿದಂತಹವರು ದಯಾನಂದ ಸರಸ್ವತಿಗಳು. ಹಾಗೆ 16ನೇದು, ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಅದು ಕರ್ನಾಟಕ ಗತವೈಭವ ಅನ್ನುವಂಥದ್ದು. ಹಾಗೆ ಮುಂದಿನ 5ನೇ ಮೇನ್ನಲ್ಲಿರುವಂತಹದ್ದು ಭಾಗ ಬಿನಲ್ಲಿ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಒಂದೊಂದು ಪ್ರಶ್ನೆಗೆ ನೀವು ಉತ್ತರಿಸಿದರೆ 2 ಅಂಕಗಳಿರುತ್ತೆ. ಒಟ್ಟಾರೆ 8 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಒಟ್ಟಾರೆ 16 ಅಂಕ ನಿಮಗೆ ದೊರೆಯುತ್ತೆ. ಹಾಗಿದ್ರೆ ಒಂದು ನೋಡ್ತಾ ಹೋಗೋಣ. ಪ್ರಾಚೀನ ಭಾರತದ 2 ವಿಶ್ವವಿದ್ಯಾನಿಲಯಗಳು ಯಾವುವು ಅಂತ ಕೇಳಿದ್ದಾರೆ. ತಕ್ಷಶಿಲಾ ಮತ್ತು ನಳಂದ ವಿಶ್ವವಿದ್ಯಾನಿಲಯಗಳು. ಹಾಗೆ ಇನ್ನೂ ಇದೆ ಕಂಚಿ, ಕಾಶಿ, ಅವೆಲ್ಲ ಈ ವಿಶ್ವವಿದ್ಯಾನಿಲಯಗಳು ಇದೆ. ಇಲ್ಲಿ ಕೇಳಿರುವಂಥದ್ದು 2 ಆಗಿರೋದ್ರಿಂದ ತಕ್ಷಶಿಲಾ ಮತ್ತು ನಳಂದ ವಿಶ್ವವಿದ್ಯಾನಿಲಯಗಳು. ಮುಂದಿನದು, ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ನಿಯೋ ಅಂದರೆ ಹೊಸ ಅಂತ ಅರ್ಥ, ಲಿಥಿಕ್ ಅಂದರೆ ಶಿಲೆ ಅಂತ ಹೇಳ್ಬಿಟ್ಟು ಅರ್ಥ. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಿಂಧೂ ಜನರು ದಹನ ಮತ್ತು ಉಳುವ ಪದ್ಧತಿಯನ್ನು ಮಾಡ್ತಾಯಿದ್ರು. ಹಾಗೆ 20ನೆಯ ಪ್ರಶ್ನೆ, ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡಿದ್ವು ಅಂತ ಕೇಳಿದರೆ ಅದು ಸಭಾ ಮತ್ತು ಸಮಿತಿ. ಹಾಗೆ ಬೌದ್ಧ ಧರ್ಮದ 2 ಪಂಥಗಳು ಯಾವುವು ಅಂತ ಕೇಳಿದರೆ ಹಿನಯಾನ ಮತ್ತು ಮಹಾಯಾನ. ಶಾತವಾಹನರು ಯಾವುದಾದರ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಇದೆ. 22ನೆಯ ಪ್ರಶ್ನೆ, ಉತ್ತರ ಅಮರಾವತಿ, ನಾಗಾರ್ಜುನಕೊಂಡ ಅಥವಾ ನಾಸಿಕ್ ಅಥವಾ ಕನ್ನೇರಿ, ಕರ್ಲೆ 5 ಇರುತ್ತೆ. ಅದರಲ್ಲಿ 2 ಮಾತ್ರ ಬರೀಬೇಕಾಗುತ್ತೆ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದರೆ, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದಂತಹವನು 2ನೇ ಕೃಷ್ಣ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿರುವಂತಹ ಎಲ್ಲೋರದಲ್ಲಿ ಇರುವಂತಹದ್ದು. ಮತ್ತು 24ನೆಯ ಪ್ರಶ್ನೆ, ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು ಅಂತ ಇದೆ. ವಿಕ್ರಮ ಶಕೆಯನ್ನು ಆರಂಭಿಸಿದಂತಹವರು 6ನೇ ವಿಕ್ರಮಾದಿತ್ಯ 1076ರಲ್ಲಿ ಅದನ್ನು ಆರಂಭಿಸ್ತಾರೆ. ಹಾಗೆ 25ನೆಯ ಪ್ರಶ್ನೆ, ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಪೋಲಚ್ ಅಂದರೆ ಸತತ ಉಳುಮೆಯಲ್ಲಿರುವಂತಹ ಭೂಮಿ ಅಂತ ಅರ್ಥ. ಹಾಗೆ ಬಂಜಾರ್ ಅಂತಂದರೆ 5 ವರ್ಷಗಳಿಂದ ಹೆಚ್ಚು ಕಾಲ ಉಳುಮೆ ಮಾಡದೇ ಇರುವಂತಹ ಭೂಮಿಗೆ ಏನಂತ ಕರೀತಾರೆ, ಬಂಜರು ಭೂಮಿ ಅಂತ ಹೇಗೆ ಕರಿತೀವಲ್ಲ ಹಾಗೆ ಬಂಜಾರ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಹಾಗೆ 26ನೆಯ ಪ್ರಶ್ನೆ, ಸರ್ದೇಶಮುಖಿ ಅಂದರೆ ಯಾರು ಅಂತ ಸರ್ದೇಶಮುಖಿ ಅಂದರೆ ಏನು ಅಂತ ಕೇಳಿದರೆ, ಶಿವಾಜಿಯು ಸಂಗ್ರಹಿಸ್ತಾ ಇದ್ದಂತಹ 2 ಪ್ರಮುಖ ತೆರಿಗೆಗಳನ್ನು, ಅದು ಚೌತ್ ಮತ್ತು ಸರ್ದೇಶಮುಖಿ ಅಂತ ಅರ್ಥ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಗೋಲಗುಮ್ಮಟವನ್ನು ಅಥವಾ ಗೋಲಗುಂಬಜ್ ಎಲ್ಲಿದೆ, ಅದನ್ನು ನಿರ್ಮಿಸಿದಂತಹವರು ಯಾರು ಅಂತ ಪ್ರಶ್ನೆ. ಉತ್ತರ ಗೋಲಗುಂಬಜ್ ಇದು ಬಿಜಾಪುರದಲ್ಲಿದೆ. ಇದನ್ನು ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಇದನ್ನು ನಿರ್ಮಿಸ್ತಾನೆ. ಹಾಗೆ ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಅಂತ ಹೇಗೆ ಕರೆದ್ರು ಅನ್ನುವಂತಹದ್ದು ಪ್ರಶ್ನೆ. ಇಲ್ಲಿ ಅವರ ಪ್ರಕಾರ ಬ್ರಹ್ಮ ಸತ್ಯ, ಜಗ ಅಂದರೆ ಮಿಥ್ಯ ಅಂತ ಇದರ ಅರ್ಥ. ಸಾರ್ವತ್ರಿಕವಾಗಿ ಆತ್ಮ ಅನ್ನುವಂಥದ್ದು ಬ್ರಹ್ಮ, ಇದು ಅಂತಿಮ ವಾಸ್ತವವಾಗಿದೆ ಮತ್ತು ಪ್ರಪಂಚವು ಭ್ರಮೆ ಅನ್ನುವಂಥದ್ದು ಅಂತ
ಅದು ಅಂದರೆ ಭ್ರಮೆ ಅಂದರೆ ಮಾಯೆ ಅಂತ ಹೇಳ್ತಾರೆ. ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಜ್ಞಾನದಿಂದಾಗಿ ಜಗತ್ತು ನಿಜವೆಂದು ತೋರುತ್ತದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹಾಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ 29ನೆಯ ಪ್ರಶ್ನೆ ಇದೆ. ಇದಕ್ಕೆ ಮೈಸೂರು ಮತ್ತು ತಿರುವಾಂಕೂರು ಅನ್ನುವಂತಹದ್ದನ್ನು ಬರಿಬೋದು. ಮುಂದಿನ ಒಂದು ಮೇನು ವಿಭಾಗ ಸಿನಲ್ಲಿರುವಂಥದ್ದು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ನೋಡಿ ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಒಂದೊಂದನ್ನು ಉತ್ತರಿಸಿದರೆ ನಿಮಗೆ 5 ಅಂಕಗಳು ಇರುತ್ತೆ. ಹಾಗೆ 31ನೆಯ ಪ್ರಶ್ನೆ ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನದ್ದು ವಿಭಾಗ ಡಿ. ನೋಡಿ ಈ ಒಂದು 15 ಮತ್ತು 20 ವಾಕ್ಯದ ಪ್ರಶ್ನೆಗಳಿರ್ಬೋದು, 30-40 ವಾಕ್ಯದ ಪ್ರಶ್ನೆಗಳು, ಇವೆಲ್ಲವುಗಳನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಡಿನಲ್ಲಿ 7ನೇ ಮೇನು ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ನೋಡಿ ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ 10 ಅಂಕ ಇರುತ್ತೆ. ಒಟ್ಟಾರೆ 20 ಅಂಕಗಳು. 34ನೇದು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ ಅನ್ನುವಂಥದ್ದು. ಇದು ಕೂಡ ಅಷ್ಟೇ 10 ಅಂಕಗಳ ಒಂದು ಪ್ರಶ್ನೆ ಆಗಿರುತ್ತೆ. ಮಹಮ್ಮದ್ ಬಿನ್ ತುಘಲಕನ ಆಡಳಿತದ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. 36ನೇದು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ. 37ನೇಯ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ ಅಂತ ಇದೆ. ಹಾಗೆ ಭಾಗ ಇನಲ್ಲಿ ಇರುವಂತಹದ್ದು ಇದು 8ನೇಯ ಮೇನು. 38ನೇಯ ಪ್ರಶ್ನೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದು ಡಿ ತಕ್ಕೋಳಂ ಕದನ. ಹಾಗೆ 2ನೇದು ಏನಲ್ಲಿರುವಂತಹ ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು. ಹಾಗೆ ಸಿ ಬರುತ್ತೆ ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ. ಹಾಗೆ ಕೊನೆಯದಾಗಿ ಬಿನಲ್ಲಿ ಇರುವಂತಹ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು ಅನ್ನುವಂಥದ್ದು ಕಾಲಾನುಕ್ರಮದಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ ಕೊನೆಯ ಒಂದು ಮೇನಲ್ಲಿ ಸೂಚನೆಗಳಿಗೆ ಅನ್ವಯ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿದರೆ 5 ಮತ್ತು +5 10 ಆಗಿರುತ್ತೆ. ಅಂದರೆ 2 ಬರಿಬೇಕಾಗುತ್ತೆ. 39ನೇಯ ಪ್ರಶ್ನೆ ನಿಮಗೆ ಒದಗಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಬರೆಯಿರಿ ಅಂತ ಕೇಳಿದರೆ ತಕ್ಷಶಿಲಾ, ಹಳಬೀಡು, ಪಾಣಿಪತ್, ಬಿಜಾಪುರ ಮತ್ತು ದಂಡಿ. ನೋಡಿ ಇಲ್ಲಿ 5 ಮಾರ್ಕ್ಸು ಅಂದರೆ ಗುರುತಿಸ್ಬಿಟ್ಟು ಭೂಪಟದಲ್ಲಿ ಈ ಒಂದು ಸ್ಥಳಗಳನ್ನು ಗುರುತಿಸ್ಬಿಟ್ಟು ಅದರ ಒಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಕೊಟ್ಟಾಗ ನಿಮಗೆ 5 ಅಂಕಗಳು ದೊರೆಯುತ್ತೆ. 2 ಬರೀಬೇಕಾಗುತ್ತೆ. ಇಲ್ಲಿ 4 ಕೊಟ್ಟಿದ್ದಾರೆ, ಯಾವುದಾದ್ರೂ 2ಕ್ಕೆ ಮಾತ್ರ ಬರೀಬೇಕಾಗುತ್ತೆ. ಮುಂದಿನದು ಭಾಗ ಎಫ್ನಲ್ಲಿರುವಂಥದ್ದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಅಂತ ಕೇಳಿದ್ದಾರೆ. ಆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ 10 ಅಂಕದ ಪ್ರಶ್ನೆ ಆಗಿರುತ್ತೆ. ಇಷ್ಟು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇತಿಹಾಸದ 1ನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿತ್ತು. ನೀವೊಂದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಅಥವಾ ಇತರ ವಿಡಿಯೋಗಳಿಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣವಾದ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.